ಗೆಳೆಯರೇ, ಇವತ್ತು ನಾವು ಗೂಗಲ್ ಮ್ಯಾಪ್‌ನ ಒಂದು ಟೈಮ್‌ಲೈನ್ ಹಿಸ್ಟ್ರಿನ ಯಾವ ರೀತಿ ನಾವು ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಟೈಮ್‌ಲೈನ್ ಹಿಸ್ಟ್ರಿ ಅಂದ್ರೆ ನಾವು ಯಾವ ಡೇಟ್‌ಗೆ ಎಲ್ಲೆಲ್ಲಿ ಹೋಗಿದ್ದೀವಿ ಅನ್ನೋದನ್ನ ಸಂಪೂರ್ಣವಾಗಿ ಗೂಗಲ್ ಮ್ಯಾಪ್‌ನಲ್ಲಿ ಅದು ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಆ ಒಂದು ಟೈಮ್‌ಲೈನ್ ಹಿಸ್ಟ್ರಿನ ನಾವು ಡಿಲೀಟ್ ಮಾಡೋದನ್ನ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಆಲ್ ಟೈಮ್ ಹಿಸ್ಟ್ರಿನ ಒಂದೇ ಬಾರಿ ನಾವು ಡಿಲೀಟ್ ಮಾಡಬಹುದು. ಮ್ಯಾಪ್ಸ್‌ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಯುವರ್ ಟೈಮ್ ಲೈನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಟೈಮ್ ಲೈನ್ ಅನ್ನೋದು ತೋರಿಸುತ್ತೆ. ಅಂದರೆ ಯಾವ ಡೇಟ್‌ಗೆ ನಾವು ಎಲ್ಲಿ ವಿಸಿಟ್ ಮಾಡಿದ್ದೀವಿ, ಯಾವ ಒಂದು ಪ್ಲೇಸ್‌ಗೆ ಹೋಗಿದ್ದೀವಿ ಅನ್ನೋದನ್ನ ಸಂಪೂರ್ಣವಾಗಿ ಇದು ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಇಲ್ಲಿ ನೋಡಿ, ಈ ಒಂದು ಡೇಟ್‌ನ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಆ ಒಂದು ಡೇಟ್‌ಗೆ ನೀವು ಇಂಥ ಸ್ಥಳಕ್ಕೆ ಹೋಗಿದ್ರಿ ಅಂತ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಇದು ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಇದನ್ನ ಡಿಲೀಟ್ ಕೂಡ ಮಾಡ್ಬೋದು. ಸಂಪೂರ್ಣವಾದಂಥ ಹಿಸ್ಟ್ರಿನ ಡಿಲೀಟ್ ಮಾಡ್ಬೋದು. ಅದಕ್ಕಾಗಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಲೊಕೇಶನ್ ಆ್ಯಂಡ್ ಪ್ರೈವಸಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಲೊಕೇಶನ್ ಆ್ಯಂಡ್ ಪ್ರೈವಸಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಡಿಲೀಟ್ ಆಲ್ ಟೈಮ್ ಲೈನ್ ಡೇಟಾ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಲ್ ಟೈಮ್ ಲೈನ್ ಡೇಟಾ ಅಂತ ಇಲ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಈ ಒಂದು ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಆಲ್ ಟೈಮ್ನ ಒಂದು ಟೈಮ್ ಲೈನ್ ಡೇಟಾ ಏನೇನು ಸೇವ್ ಆಗಿರುತ್ತೆ ಸಂಪೂರ್ಣವಾಗಿ ಅದು ಡಿಲೀಟ್ ಆಗುತ್ತೆ. ಈ ರೀತಿ ನಾವು ಗೂಗಲ್ ಮ್ಯಾಪ್ನ ಟೈಮ್ ಲೈನ್ ಹಿಸ್ಟ್ರಿನ ಡಿಲೀಟ್ ಮಾಡಬಹುದು.